ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ತೆಲುಗು ಭಾಷೆಯಿಂದ ಬಿಡುಗಡೆ ಆಗಿರುವ ತ್ರಿಕಾಲ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾ ಕತೆ ಹೇಗಿದೆ, ಒಂದು ಮೈಥಾಲಜಿ ಥ್ರಿಲ್ಲರ್ ಮಿಕ್ಸ್ ಆಗಿರುವ ಒಂದು ಮೈಂಡ್ ಬ್ಲೋಯಿಂಗ್ ವಿಜುವಲ್ಸ್ ಈ ಒಂದು ಸಿನಿಮಾದಲ್ಲಿ ಇದೆ. ಹೌದು, ಅಷ್ಟಕ್ಕೂ ಈ ಸಿನಿಮಾದ ಟ್ರೈಲರ್ ಆಗ್ಬೋದು, ಈ ಒಂದು ಸಿನಿಮಾ ನೋಡಿದ ಮೇಲೆ ಎಷ್ಟೋ ಜನ ಹೇಳುತ್ತಾರೆ ಈ ಒಂದು ಸಿನಿಮಾ ಒಂದು ಹಾರರ್ ಸಿನಿಮಾ ಆಗಿದೆ ಅಂತ. ಆದರೆ ನಿಜವಾಗ್ಲೂ ಇದೊಂದು ಹಾರರ್ ಸಿನಿಮಾವಲ್ಲ. ನಿಜವಾದ ಈ ಸಿನಿಮಾದ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ ಅಂತ ನಾನು ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋದಲ್ಲಿ ತ್ರಿಕಾಲ ಸಿನಿಮಾದ ರಿವ್ಯೂ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಒಂದು ಮೈಥಾಲಜಿ ಜಾಂಡರ್ ಹೊಂದಿರುವ ಈ ಒಂದು ಸಿನಿಮಾದ ಕತೆ ಹೇಗಿದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇವತ್ತಿನ ಒಂದು ವಿಡಿಯೋದಲ್ಲಿ. ಹಾಗೆ ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ಮೊದಲನೇದಾಗಿ ಕತೆ ಕಡೆ ನೋಡೋಣ ಬನ್ನಿ. ಈ ಸಿನಿಮಾ ಕತೆ ನಡೆಯೋದು ಒಂದು ಪುರಾತನ ಕಾಲದಲ್ಲಿ ಒಂದು ಸೀಕ್ರೆಟ್ ಅಡಗಿರುತ್ತೆ. ಆ ಒಂದು ಸೀಕ್ರೆಟ್ ತುಂಬಾ ಪವರ್ಫುಲ್ ಆಗಿರುತ್ತದೆ. ಆದರೆ ಆ ಒಂದು ಸೀಕ್ರೆಟ್ ಪ್ರೆಸೆಂಟ್ ಟೈಮಲ್ಲಿ ಆಕ್ಟಿವೇಟ್ ಆಗುತ್ತದೆ. ಆ ಒಂದು ಆಕ್ಟಿವೇಟ್ ಆಗುವಂಥ ಸಮಯದಲ್ಲಿನೇ ನಮ್ಮ ಸಿನಿಮಾದ ಹೀರೋ ತನ್ನ ಮಿಸ್ಸಿಂಗ್ ಆಗಿರುವ ಲವ್ ಹುಡುಕೊಂಡು ಸಿಟಿಗೆ ಬರ್ತಾನೆ. ಅಲ್ಲಿ ಸಿಟಿಗೆ ಬಂದಾಗ ಡಾರ್ಕ್ ಪವರ್ ಆಗೋದು, ರೀಬರ್ತ್, ಸೀಕ್ರೆಟ್ ಎಲ್ಲವೂ ಸ್ಲೋವಾಗಿ ರಿವೀಲ್ ಆಗ್ತಾ ಹೋಗುತ್ತವೆ. ಆದರೆ ಈ ಒಂದು ಮಿಸ್ಟರಿ ಸಾಲ್ವ್ ಆಗುತ್ತಾ ಇಲ್ಲವಾ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಬೇಕು. ಇದು ಸಿನಿಮಾದ ಮೇನ್ ಸ್ಟೋರಿ ಆಗಿದೆ. ಕತೆ ತುಂಬ ಒಂದು ಥ್ರಿಲ್ಲಿಂಗ್ ಆಗಿದೆ, ಒಂದು ಒಳ್ಳೆ ಹಾರರ್ ಫೀಲ್ ಕೊಡುವಂಥ ಒಂದು ಸಿನಿಮಾ. ಬಟ್ ಆದರೆ ಇದು ಹಾರರ್ ಸಿನಿಮಾವಲ್ಲ, ಮೈಥಾಲಜಿ ಥ್ರಿಲ್ಲರ್ ಜಾನ್ರಲ್ಲಿ ಬಂದಿರುವ ಒಂದು ಒಳ್ಳೆ ಸೈಕ್ ಸಿನಿಮಾ ಅಂತ ಕೂಡ ಹೇಳಬಹುದು. ಕತೆ ತುಂಬ ಎಂಗೇಜಿಂಗ್ ಆಗಿದೆ. ಆ ಒಂದು ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ಪ್ರೆಸೆನ್ಸ್, ಪ್ರತಿಯೊಬ್ಬರಿಗೆ ಕೊಟ್ಟಂಥ ಪಾತ್ರದ ಪರ್ಫಾರ್ಮೆನ್ಸ್ ಎಲ್ಲವೂ ಸಖತ್ತಾಗಿ ವರ್ಕ್ ಆಗಿದೆ. ಹೌದು, ಸಿನಿಮಾ ನೋಡುವಾಗ ಸ್ವಲ್ಪ ನಿಮಗೆ ಭಯ ಹುಟ್ಟಿಸುತ್ತದೆ. ಕೆಲವೊಂದಿಷ್ಟು ವಿಜುವಲ್ಸ್ ಆ ರೀತಿನೇ ಸಿನಿಮಾದಲ್ಲಿ ಇದೆ. ಹೌದು, ನೀವು ಕೂಡ ಈ ಒಂದು ಸಿನಿಮಾ ಟ್ರೇಲರ್ ಕೂಡ ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅದು ಕೂಡ ಸಖತ್ತಾಗಿನೇ ವರ್ಕ್ ಆಗಿದೆ. ಆ ಒಂದು ಗ್ರಾಫ್ ಎಲಿಮೆಂಟ್ ಮಾಡುವಂಥ ಪ್ಲೇಸ್ಮೆಂಟ್, ವಿಜುವಲ್ಸ್ ಸಖತ್ತಾಗಿನೇ ಕಲರ್ ಆಗ್ಬೋದು. ಆಲ್ಮೋಸ್ಟ್ ಈ ಸಿನಿಮಾ ಹಾರರ್ ರೀತಿನೇ ಬರುತ್ತೆ, ಬಟ್ ಆದರೂ ಹಾರರ್ ಸಿನಿಮಾವಾಗಿಲ್ಲ. ಕತೆ ತುಂಬ ಎಂಗೇಜಿಂಗ್ ಆಗಿದೆ ಅಂತಾನೆ ಹೇಳಬಹುದು. ಈ ಸಿನಿಮಾದ ಫಸ್ಟ್ ಹಾಫ್ ಕಡೆ ಬಂದರೆ, ಫಸ್ಟ್ ಹಾಫ್ಲಿ ಸ್ಲೋ ಆಗಿರುತ್ತೆ. ಬಟ್ ಆದರೆ ಪ್ರತಿ ಒಂದೊಂದು ಪಾತ್ರ ಬಂದಾಗ ಒಂದು ಒಳ್ಳೆ ಇಂಟ್ರೆಸ್ಟ್ ಅನ್ನು ನಿಮ್ಮಲ್ಲಿನೇ ಬಿಲ್ಡ್ ಮಾಡುತ್ತವೆ. ಏಕೆಂದರೆ ಫಸ್ಟ್ ಹಾಫಲ್ಲಿ ಮೇನ್ ಪಾತ್ರಗಳ ಪರಿಚಯ, ಸ್ಟೋರಿ ಹೇಗೆ ಹೇಳಬೇಕನ್ನೋದು ಸಿನಿಮಾದವರು ಹೇಳಿದ್ದಾರೆ. ಆದರೆ ಸೆಕೆಂಡ್ ಹಾಫಲ್ಲಿ ನಿಜವಾದ ಕತೆ ಶುರು ಆಗುತ್ತದೆ. ಹೌದು, ಫುಲ್ ಡಾರ್ಕ್ ಥ್ರಿಲ್ಲರ್ ವಿಜುವಲ್ಸ್ ಆಗ್ಬೋದು. ಅಂದರೆ ಆಲ್ಮೋಸ್ಟ್ ಈ ಸಿನಿಮಾ ಕತ್ತಲೆಗಳನ್ನು ಯೂಸ್ ಮಾಡಿದ್ದಾರೆ. ಯಾಕಂದರೆ ಒಂದು ಹಾರರ್ ಮಿಸ್ಟರಿ ಆಗ್ಬೋದು, ಒಂದು ಮೈಥಾಲಜಿ ಸಿನಿಮಾ ಮಾಡಬೇಕಂದ್ರೆ ಡಾರ್ಕ್ನೆಸ್ ಇರಲೇಬೇಕಾಗುತ್ತದೆ. ಆ ರೀತಿ ಒಂದು ಇಂಪ್ಯಾಕ್ಟ್ ಮಾಡಬೇಕು. ಸ್ಕ್ರೀನ್ ಮೇಲೆ ಎಲ್ಲರೂ ಕೂಡ ಒಂದೇ ಪಾತ್ರ ಮೇಲೆ ಎಲ್ಲರೂ ಗಮನ ಸೆಳಿಬೇಕಂದ್ರೆ ಅಲ್ಲಿ ಡಾರ್ಕ್ನೆಸ್ ಇರಲೇಬೇಕು. ಅಲ್ಲಿ ಬಂತ ವಿಜುವಲ್ಸ್, ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗುವಂಥ ಲೂಪಲ್ಲಿ ಬರುವಂಥ ಮ್ಯೂಸಿಕ್ ಸಖತ್ ಆಗಿನಿದೆ. ಆದರೆ ಕ್ಲೈಮ್ಯಾಕ್ಸ್ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತದೆ. ಏನು ಇದು ಕ್ಲೈಮ್ಯಾಕ್ಸ್ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಚೆನ್ನಾಗಿ ನೀವು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಗಮನ ಬಿಟ್ಟು ನೋಡಿದರೆ ಪಕ್ಕ ನಿಮಗೆ ಆ ಒಂದು ಕ್ಲೈಮ್ಯಾಕ್ಸ್ ಈಸಿಯಾಗಿ ಅರ್ಥ ಆಗುತ್ತದೆ. ಬಟ್ ಆದರೂ ಕನ್ಫ್ಯೂಸ್ ಆಗಿದ್ರು ಕೂಡ ಬಟ್ ಪವರ್ಫುಲ್ ಆಗಿದೆ ಸಿನಿಮಾದ ಕ್ಲೈಮ್ಯಾಕ್ಸ್. ಆದರೆ ರಿವ್ಯೂಗಳ ಪ್ರಕಾರ, ಅಂದರೆ ಸ್ಟೋರೀಸ್ ಆಗ್ಬೋದು, ಸಿನಿಮಾ ರಿವ್ಯೂಗಳ ಪ್ರಕಾರ ಈ ಸಿನಿಮಾ ಒಂದು ಸ್ಟ್ರಾಂಗ್ ಇರುವಂಥ ಒಂದು ಕತೆ ಆಗಿದೆ. ತುಂಬ ಚೆನ್ನಾಗಿದೆ. ಈ ಸಿನಿಮಾ ಸಖತ್ತಾಗಿನೇ ವರ್ಕ್ ಆಗಿದೆ. ತೆಲುಗು ಭಾಷೆಯಿಂದ ರಿಲೀಸ್ ಆಗಿರುವ ತ್ರಿಕಾಲ ಸಿನಿಮಾ ತುಂಬ ಒಂದು ಒಳ್ಳೆ ಬೆಸ್ಟ್ ಸಿನಿಮಾವಾಗಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ತ್ರಿಕಾಲ ಸಿನಿಮಾದೊಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಕತೆ ಆಗ್ಬೋದು, ನಾವು ಮಾಡುವಂಥ ರಿವ್ಯೂಗಳು ನಿಮಗೆ ಇಷ್ಟವಾಗಿದ್ದರೆ ಮಾತ್ರನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ಪ್ರತಿದಿನಲೂ ಹೊಸ ಸಿನಿಮಾಗಳ ರಿವ್ಯೂ ಹಾಗೂ ಅಪ್ಡೇಟ್ಸ್ಗಳ ಮೂಲಕ ಬರ್ತಾ ಇದ್ದೀನಿ ಹೇಳ್ತಾ
ಈ ಒಂದು ರಿವ್ಯೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.